ಆಟಿಸಂ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿ ವಿಶೇಷ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ಜರುಗಿತು. ಆಟಿಸಂ ಬಗ್ಗೆ ಅರಿವು ಅತಿ ಮುಖ್ಯ. ಈ ಬಗ್ಗೆ ತರಬೇತಿ ನೀಡುವಂತಹ ಕಾರ್ಯಕ್ರಮ ಮಂಗಳೂರಿನ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ಜರುಗಿತು. ವಿಶೇಷವಾಗಿ ಮಂಗಳೂರು ಗ್ರಾಮಾಂತರ ಪ್ರದೇಶದ ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿ ಈ ಒಂದು ದಿನದ ಶಿಬಿರವನ್ನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಮಕ್ಕಳ ಪ್ರಾರ್ಥನೆಯೊಂದಿಗೆ ಜರುಗಿತು. ತದನಂತರ ಮಕ್ಕಳ ಸ್ವಾಗತ ನೃತ್ಯವು ಎಲ್ಲ ಅತಿಥಿಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿತು. ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳನ್ನ ಪ್ರೀತಿಪೂರ್ವಕ ಸ್ವಾಗತ ನುಡಿಗಳೊಂದಿಗೆ ಹಾಗೂ ಕಾರ್ಯಕ್ರಮದ ಉದ್ದೇಶವನ್ನ ಪ್ರಾಸ್ತಾವಿಕವಾಗಿ ಸಭೆಯಲ್ಲಿ ಸಾನ್ನಿಧ್ಯ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿಯವರು ತಿಳಿಸಿದರು. ಅಂಗನವಾಡಿ ಅಂತ ಹೇಳಿದ್ರೆ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ. ನಿಮ್ಮಲ್ಲಿಗೆ ಬರುವ ಮಕ್ಕಳನ್ನ ನೀವು ಒಂದು ತರ ಅಬ್ಸರ್ವ್ ಮಾಡ್ತೀರಿ. ನೋಡುವಾಗ ನಿಮ್ಮಲ್ಲಿರುವ ಕೆಲವು ಮಕ್ಕಳು ನಿಮ್ಮ ಆದೇಶಕ್ಕೆ, ನಿಮ್ಮ ಸಂದೇಶಕ್ಕೆ ಸರಿಯಾದ ಸ್ಪಂದನೆಯನ್ನ ಕೊಡುವುದಿಲ್ಲ. ನಿಮ್ಗೆ ಏನೋ ಅನಿಸ್ತದೆ, ಯಾಕಂದ್ರೆ ತಪ್ಪು ತಿಳ್ಕೊಳ್ಬೇಡಿ, ಈ ವಿಚಾರದಲ್ಲಿ ತಾವು ತರಬೇತಿಯನ್ನ ಮಾಡಿದವರಲ್ಲ. ಯಾಕೆಂತ ಹೇಳಿದ್ರೆ ಇದು ವಿಶೇಷ ಶಿಕ್ಷಣ ಅಂತ ಹೇಳ್ತೇವೆ. ಸ್ಪೆಷಲ್ ಎಜುಕೇಶನ್ ಡಿಪ್ಲೊಮಾ ಇದೆ, ಮಾಸ್ಟರ್ಸ್ ಡಿಗ್ರಿ ಕೂಡ ಇದೆ. ಇದರಲ್ಲಿ ನಮ್ಮಲ್ಲಿ ಶಾಲೆಯಲ್ಲಿರುವ 21 ಮಂದಿ ವಿಶೇಷ ಶಿಕ್ಷಕರು ತಮ್ಮೆಲ್ಲ ಡಿಪ್ಲೊಮಾ ಮುಗಿಸಿರುವುದು ಮಾತ್ರವಲ್ಲ, ಭಾರತೀಯ ಪುನರ್ವಸತಿ ಸಂಸ್ಥೆಯಲ್ಲಿ ತಮ್ಮ ಹೆಸರನ್ನು ಕೂಡ ನೋಂದಾಯಿಸಿಕೊಂಡಿದ್ದಾರೆ. ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೂ ಸಮಾಜ ಎಚ್ಚೆತ್ತುಕೊಳ್ಳಲಿಲ್ಲ. ಈ ಮಕ್ಕಳನ್ನ ಕಂಡಾಗ ಹುಚ್ಚರು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ನಮ್ಮ ಸಮಾಜದ ಕೆಲವು ಜನರ ಮನಸ್ಸಲ್ಲಿದೆ. ಕಾರ್ಪೊರೇಟರ್ ಪುಷ್ಪ ಗುಚ್ಛವನ್ನ ನೀಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಅತಿಥಿಗಳ ಜೊತೆಗೂಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಉಸ್ಮಾನ್ ಅವರು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ಆಟಿಸಂನ ಬಗ್ಗೆ ಅರಿವು ಅತಿ ಮುಖ್ಯ ಎಂದು ಹೇಳಿದರು. ನಮ್ಮ ಈ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಹ ಇಲಾಖೆ ಅಂದರೆ ಅಂಗವಿಕಲರ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಕಳೆದ ಸಲ ಇಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ರು. ಅವರು ಒಂದು ಸಂಸ್ಥೆಗೆ ಭೇಟಿ ಕೊಟ್ಟು ಬಹಳ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಅವರು ರಾಜ್ಯಾದ್ಯಂತ ಇಂತಹ ಸಂಸ್ಥೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಆದರೆ ಇಂಥ ಒಂದು ಸಂಸ್ಥೆ ನಾನು ಎಲ್ಲಿ ನೋಡಿಲ್ಲ. ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಒಂದು ಸ್ಟ್ಯಾಂಡರ್ಡ್ ಹೊಂದಿದೆ ಅಂತ ಹೇಳಿದ್ದಾರೆ. ಇದು ಯಾವುದೇ ಅತಿಶಯೋಕ್ತಿ ಅಲ್ಲ, ನಿಜವಾಗಿ ಕೂಡ ಎಲ್ಲ ಒಂದು ತಾವೊಂದ್ಸಲ ಇಲ್ಲಿ ಭೇಟಿ ಕೊಟ್ರೆ ತಮಗೆ ಇದರ ಅರ್ಥ ಆಗುತ್ತೆ. ಈ ಒಂದು ಸಂಸ್ಥೆ ನಡೆಸಲಿಕ್ಕೆ ಎಷ್ಟೊಂದು ಕಷ್ಟ ಇದೆ. ಅದರ ನಡುವೆ ಕೂಡ ಯಾವುದೇ ಒಂದು ಮಗುವಿಗೆ, ಯಾವುದೇ ಒಂದು ಪೋಷಕರಿಗೆ ಸ್ವಲ್ಪ ಕೂಡ ತೊಂದರೆ ಆಗದಂತೆ ಈ ಒಂದು ಸಂಸ್ಥೆಯನ್ನು ಬಹಳ ಒಂದು ಆದರ್ಶಪ್ರಾಯವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಸುಮಾರೊಂದು ಗ್ರಾಮೀಣ ಪ್ರದೇಶದ 40-50 ಅಂಗನವಾಡಿ ಕಾರ್ಯಕರ್ತೆಯರು ತಾಲೂಕಿನಲ್ಲಿ ಸೇರಿಸಿದ್ದಾರೆ. ಇನ್ನು ಮಂಗಳೂರು ಗ್ರಾಮಾಂತರ ಪ್ರದೇಶದ ಸುಮಾರು 57 ಮಂದಿ ಕಾರ್ಯಕರ್ತೆಯರು ಈ ಶಿಬಿರದಲ್ಲಿ ಭಾಗವಹಿಸಿದ್ದರು. ಆಡಳಿತ ಅಧಿಕಾರಿ ಶ್ರೀಮತಿ ಸುಮಾ ಡಿ ಸಿಲ್ವಾ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಮಹಾಬಲ್ ಮಾರ್ಲಾ, ಟ್ರಸ್ಟ್ನ ಖಜಾಂಚಿ ಜಗದೀಶ್ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಪ್ರೊಫೆಸರ್ ರಾಧಾಕೃಷ್ಣ, ನಿರ್ದೇಶಕರಾದ ಮೊಹಮ್ಮದ್ ಬಶೀರ್ ಉಪಸ್ಥಿತರಿದ್ದರು.